ವಿದ್ಯಮಾನದ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ನಾನಿವತ್ತು ನಿಮ್ಮನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿನ ವಿಷಕಾರಿ ಕತೆ ಹೇಳ್ತೀನಿ. ನೀವು ಭಯ ಪಡಬೇಡಿ. ಈ ಪ್ರಪಂಚದಲ್ಲಿ 2900ಕ್ಕೂ ಹೆಚ್ಚು ಬಗೆಯ ಹಾವುಗಳಿವೆ. ಈ ಹಾವುಗಳ ಪೈಕಿ ಕೆಲವು ಅತ್ಯಂತ ವಿಷಕಾರಿಯಾದರೆ ಇನ್ನು ಕೆಲವು ವಿಷರಹಿತವಾಗಿರುತ್ತವೆ. ಆದರೆ ನಾನಿವತ್ತು ಈ ವಿಶ್ವದಲ್ಲಿರುವ ಟಾಪ್ 10 ವಿಷಕಾರಿ ಹಾವುಗಳ ಪರಿಚಯ ಮಾಡಿಸ್ತೀನಿ, ಬನ್ನಿ. ಹೀಗೆ ಬುಸ್ ಬುಸ್ ಅಂತ ಜನರನ್ನು ಬೆಚ್ಚಿ ಬೀಳಿಸೋ ಹಾವುಗಳದ್ದು ವಿಚಿತ್ರ ಲೋಕ. ಈ ಹಾವುಗಳ ಬಗ್ಗೆ ಜನರಿಗೆ ಎಷ್ಟು ಭಯ ಇದೆಯೋ ಅಷ್ಟೇ ಕುತೂಹಲವೂ ಇದೆ. ಯಾಕಂದ್ರೆ ಅವುಗಳ ಲೈಫ್ ಸ್ಟೈಲೇ ಡಿಫ್ರೆಂಟ್. ಅವುಗಳ ಬಗ್ಗೆ ತಿಳಿದುಕೊಂಡಷ್ಟು ಮತ್ತಷ್ಟು ಮಾಹಿತಿಗಳು ಸಿಗ್ತವೆ. ಈ ಭೂಮಿ ಮೇಲೆ 15 ಕುಟುಂಬದ 456 ತಲೆಮಾರಿನ ಸುಮಾರು 2900 ಬಗೆಯ ಹಾವುಗಳಿವೆ. ಒಂದೊಂದು ಹಾವಿಗೆ ಒಂದೊಂದು ರೂಪ, ಬಣ್ಣ, ಶಕ್ತಿ, ವಿಷ ಇರುತ್ತೆ. ಈ ಹಾವುಗಳು ವಾಸಿಸದ ಜಾಗವೇ ಇಲ್ಲ ಅನ್ಬೇಕು. ಅಂಟಾರ್ಕಟಿಕ್ ಖಂಡವೊಂದನ್ನ ಬಿಟ್ರೆ ಉಳಿದೆಲ್ಲ ಖಂಡಗಳಲ್ಲೂ ಕಾಣಸಿಗ್ತವೆ. ಇವು ಹಿಮಾಲಯದ ತುದಿಯಿಂದ ಹಿಡಿದು ಸಾಗರದ ಆಳದಲ್ಲೂ ವಾಸಿಸ್ತವೆ. ಈ ಭೂಮಿಯನ್ನು ಪಾತಾಳದಲ್ಲಿರೋ ಶೇಷನಾಗ ತಲೆ ಮೇಲೆ ಹೊತ್ತುಕೊಂಡಿದ್ದಾನೆ ಅಂತ ಪುರಾಣಗಳು ಹೇಳ್ತವೆ. ಹಾಗಾಗಿಯೇ ಹಿಂದೂಗಳಿಗೆ ನಾಗ ದೇವರು. ಭಾರತದಲ್ಲಿ ಹಾವುಗಳನ್ನು ದೇವರೆಂದು ಪೂಜಿಸ್ತಾರೆ. ಆದ್ರೆ ಇನ್ನುಳಿದವರ ಪಾಲಿಗೆ ಹಾವು ಪರಮವೈರಿ. ಈ ವೈರತ್ವಕ್ಕೆ ಹಾವಿನಲ್ಲಿರುವ ವಿಷವೇ ಕಾರಣ. ಹೌದು, ಹಾವಿನ ಹಲ್ಲಿನಲ್ಲಿ ಭಯಾನಕ ವಿಷವಿರುತ್ತೆ. ಈ ವಿಷ ಮನುಷ್ಯನನ್ನ ಕ್ಷಣ ಮಾತ್ರದಲ್ಲಿ ಯಮಲೋಕಕ್ಕೆ ಅಟ್ಟೋ ಶಕ್ತಿ ಹೊಂದಿದೆ. ನಾವಿವತ್ತು ನಿಮ್ಗೆ ವಿಶ್ವದ ಟಾಪ್ 10 ವಿಷಕಾರಿ ಹಾವುಗಳ ಪರಿಚಯ ಮಾಡಿಸ್ತೀವಿ. ರ್ಯಾಟಲ್ ಸ್ನೇಕ್ ಅಥವಾ ರ್ಯಾಟಲ್ ಹಾವು. ಇದು 2900 ಹಾವುಗಳ ಪೈಕಿ ಟಾಪ್ 10ನೇ ಸ್ಥಾನ ಪಡೆದುಕೊಂಡಿದೆ. ಯಾಕಂದ್ರೆ ಇದರಲ್ಲಿ ಭಯಾನಕ ವಿಷ ಇರುತ್ತೆ. ಅಮೆರಿಕದಲ್ಲಿ ಕಂಡುಬರುವ ಅತ್ಯಂತ ಅಪಾಯಕಾರಿ ಹಾವಿದು. ಹೆಚ್ಚು ಉದ್ದ ಇರಲ್ಲ, ಆದ್ರೆ ಇದಕ್ಕಿರೋ ಶಕ್ತಿ ಅಪಾರ. ಇದು ಆಕ್ರಮಣ ಮಾಡಲು ತನ್ನ ದೇಹದ ಮುಕ್ಕಾಲು ಭಾಗ ಬಳಸಿಕೊಳ್ಳುತ್ತೆ. ಇದರ ಬಾಲ ಸದಾ ಚಲನೆಯಲ್ಲಿರುತ್ತೆ. ಈ ಹಾವಿನ ವಿಶೇಷತೆ ಅಂದ್ರೆ ಹಿರಿ ಹಾವಿಗಿಂತ ಮರಿ ಹಾವುಗಳೇ ತುಂಬಾ ಡೇಂಜರಸ್. ಯಾಕಂದ್ರೆ ಮರಿ ಹಾವುಗಳಿಗೆ ವಿಷ ಹೊರಹಾಕೋ ಗ್ರಂಥಿ ಮೇಲೆ ನಿಯಂತ್ರಣವೇ ಇರಲ್ಲ. ಹಾಗಾಗಿ ಮರಿ ಹಾವು ಕಚ್ಚಿದ್ರೆ ಮಟಾಶ್. ಈ ಹಾವು ಕಚ್ಚಿದ್ರೆ ಉಸಿರಾಡಲು ಕಷ್ಟ ಆಗುತ್ತೆ. ಪಾರ್ಶ್ವವಾಯುಗೆ ತುತ್ತಾಗ್ತೀವಿ. ಬಾಯಿಯಿಂದ ನೊರೆ ಹರಿಯುತ್ತೆ, ಪ್ರಜ್ಞಾಹೀನರಾಗ್ತೀವಿ. ಈ ಹಾವು ಕಚ್ಚಿದ್ರೆ ಬದುಕಿ ಉಳಿಯೋ ಸಾಧ್ಯತೆ ಕೇವಲ 4% ಮಾತ್ರ. ಬದುಕುಳಿದ್ರೂ ಕಚ್ಚಿದ ಅಂಗ ಕೊಳೆತು ಹೋಗುತ್ತೆ. ವಿಷಕಾರಿ ಹಾವುಗಳ ಪೈಕಿ ಡೆತ್ ಆಡರ್ ಅಥವಾ ಸಾವಿನ ದಲ್ಲಾಳಿಗೆ 9ನೇ ಸ್ಥಾನ. ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಗಿನಿಯಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಕನ್ನಡಿ ಹಾವಿನ ಜಾತಿಗೆ ಸೇರಿದ ಡೆತ್ ಆಡರ್ ಗಿಡ್ಡದಾಗಿರುತ್ತೆ, ಆದರೆ ಬಲಶಾಲಿಯಾಗಿರುತ್ತೆ. ಇದರ ಪ್ರಮುಖ ಆಹಾರ ಏನು ಗೊತ್ತಾ? ಹಾವುಗಳೇ. ಹಾವುಗಳನ್ನೇ ತಿನ್ನೋ ಈ ಹಾವಿಗೆ ತ್ರಿಕೋನಾಕಾರದ ತಲೆ ಇರುತ್ತೆ. ಇದು ವೈರಿಗಳ ಮೇಲೆ ಕೆಲವೇ ಸೆಕೆಂಡುಗಳ ಒಳಗೆ 2 ಬಾರಿ ದಾಳಿ ಮಾಡುತ್ತೆ. ಇದು ಕಚ್ಚಿದ್ರೂ ಔಷಧಿ ಮಾಡದಿದ್ರೆ 6 ಗಂಟೆಯೊಳಗೆ ಸಾವು ಗ್ಯಾರಂಟಿ.
ಇದರ ವಿಷಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಇರೋದ್ರಿಂದ ಇದರ ಕಡಿತದಿಂದ ಸಾಯುವ ಪ್ರಮಾಣ 50% ಮಾತ್ರ. ಇದರ ವಿಷ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಇದು ಕಚ್ಚಿದ್ರೆ ಪಾರ್ಶ್ವವಾಯುಗೆ ತುತ್ತಾಗ್ತಾರೆ. ಟಾಪ್ 8 ಕನ್ನಡಿ ಹಾವು. ಪ್ರಪಂಚದೆಲ್ಲೆಡೆ ಕಾಣಸಿಗೋ ಕನ್ನಡಿ ಹಾವು ಏಷ್ಯಾದಲ್ಲಿ, ಅದರಲ್ಲೂ ಭಾರತದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಈ ಹಾವು ಮಳೆಗಾಲದ ನಂತರ ಕಾರ್ಯಪ್ರವೃತ್ತವಾಗುತ್ತೆ. ಇದು ತುಂಬಾನೇ ಫಾಸ್ಟ್. ಇದು ವೈರಿಗಳ ಮೇಲೆ ವೇಗವಾಗಿ ದಾಳಿ ಮಾಡಬಲ್ಲದು. ಕನ್ನಡಿ ಹಾವು ಕಚ್ಚಿದ ಜಾಗ ಊದಿಕೊಳ್ಳುತ್ತೆ. ದವಡೆಯಲ್ಲಿ ರಕ್ತಸ್ರಾವ ಆಗುತ್ತೆ. ರಕ್ತದೊತ್ತಡ ಕಡಿಮೆಯಾಗುತ್ತೆ. ವಾಂತಿಯಾಗುತ್ತೆ. ಮುಖ ಊದಿಕೊಳ್ಳುತ್ತೆ. ಕನ್ನಡಿ ಹಾವು ಕಚ್ಚಿದ್ರೆ ಸಾವು 1 ರಿಂದ 14 ದಿನದೊಳಗೆ ಬರಬಹುದು. ಆದರೆ ಅದು ಕಚ್ಚಿದ ಜಾಗ ಮಾತ್ರ ಕೊಳೆತೇ ಹೋಗುತ್ತೆ. ಒಂದೊಂದು ಹಾವುಗಳ ವಿಷಕಾರಿ ಕತೆ ಕೇಳಿದ್ರೆ ಮೈಯೊಳಗೆ ಚಳಿ ಕೂರುತ್ತೆ. ಇದು 3 ಹಾವಿನ ಕತೆ. ಇನ್ನೂ ಇದೆ 7 ಭಯಾನಕ ಕಾರ್ಕೋಟಗಳ ಕತೆ. ಅದನ್ನು ಹೇಳ್ತೀನಿ ಈ ಒಂದು ಬ್ರೇಕ್ ಆದ್ಮೇಲೆ.